ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ರೋಡ್ ಸೈಡ್ ಮಲಗಿಸಿ ನೀರನ್ನ ಕುಡಿಸ್ತಾ ಇದ್ದಾರೆ. ಅವರು ಮಾನವೀಯತೆ ದೃಷ್ಟಿಯಿಂದ ನೀರನ್ನ ಕುಡಿಸ್ತಾ ಇರ್ಬೋದು, ಆದ್ರೆ ಸಾವಿಗೆ ಕಾರಣ ಆಗ್ತಾ ಇದೀವ ಅಂತ ಅನಿಸ್ತಾ ಇದೆ. ತುಂಬಾ ಸಲ ಇದೇ ಕೆಲಸವನ್ನ ಎಲ್ಲರೂ ಸಹ ಮಾಡ್ತಾ ಇರ್ತೀವಿ. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಹೆಲ್ಪ್ ಆಗುತ್ತೆ. ನಾನು ಯಾರ ಹತ್ರನ ಕೇಳಿ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಕ್ಸಿಡೆಂಟ್ ಆ ಟೈಮಲ್ಲಿ ನೀರನ್ನ ಕುಡಿಸಕ್ ಹೋಗ್ಬೇಡಿ. ಯಾಕಂದ್ರೆ ವ್ಯಕ್ತಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾನೆ, ಉಸಿರಾಟದ ತೊಂದರೆ ಇರುತ್ತೆ. ಅವ್ನಿಗೆ ಏನಾದ್ರು ಆ ಟೈಮಲ್ಲಿ ನೀರನ್ನ ಕುಡಿಸಿದ್ರೆ ಉಸಿರಾಟದ ನಾಳದೊಳಗಡೆ ನೀರು ಹೋಗಿ ಸಾಯ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಒಳ ಏಟುಗಳು ಏನಾದ್ರು ಬಿದ್ದು ರಕ್ತಸ್ರಾವ ಆಗ್ತಾ ಇದ್ರೆ ದೇಹದೊಳಗಡೆ ಅವನಿಗೆ ಏನಾದ್ರು ಆ ಟೈಮಲ್ಲಿ ನೀರ್ ಕುಡಿಸಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಸಾಯ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ತಲೆಗೆ ಏನಾದ್ರು ಪೆಟ್ಟು ಬಿದ್ದಿದ್ರೆ ಅವ್ನು ವಾಮಿಟ್ ಮಾಡಕ್ ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ನೀರನ್ನ ಕುಡಿಸಿದ್ರೆ ಉಸಿರಾಟದ ನಾಳದೊಳಗಡೆ ನೀರು ಪ್ಲಸ್ ವಾಮಿಟ್ ಹೋಗಿ ಸಾಯ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಆ ವ್ಯಕ್ತಿಯನ್ನ ಏನಾದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವ್ನಿಗೆ ಮೆಡಿಸಿನ್ ಕೊಡ್ಬೇಕು ಅಂತಂದ್ರೆ ಖಾಲಿ ಹೊಟ್ಟೆ ಇರಬೇಕು. ನೀರನ್ನ ಕುಡಿಸಿದ್ರೆ ಅಲ್ಲೂ ಸಹ ರಿಯಾಕ್ಷನ್ ಆಗುತ್ತೆ. ದಯವಿಟ್ಟು ನೀರನ್ನ ಕುಡಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಆದಷ್ಟು ಎಲ್ರಿಗೂ ಇದನ್ನ ಶೇರ್ ಮಾಡಿ. ಆಕ್ಸಿಡೆಂಟ್ ಆ ಟೈಮಲ್ಲಿ ಮಾಡ್ಬೇಕಾದ ಕೆಲಸಗಳು ಏನ್ ಗೊತ್ತಾ, ಫಸ್ಟ್ ಆಂಬುಲೆನ್ಸ್ ಕಾಲ್ ಮಾಡಿ, ಅದಾದ್ಮೇಲೆ ಬಾಯನ್ನ ಒದ್ದೆ ಮಾಡಿ ಸಾಕು. ಅದಾದ್ಮೇಲೆ ಮಾತಾಡಿಸಿ ಆ ವ್ಯಕ್ತಿಯನ್ನ ಆಕ್ಟಿವ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ಆ ವ್ಯಕ್ತಿ ಮುಂದೆ ಬದುಕ್ತಾನೋ ಬಿಡ್ತಾನೋ ಡಾಕ್ಟರ್ ಬಿಟ್ಟಿದ್ದು. ನೀವು ನೀರನ್ನ ದಯವಿಟ್ಟು ಕುಡಿಸಕ್ ಹೋಗ್ಬೇಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆದಾಗ್ಲಿ.